20-25 ಸಿನಿಮಾ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಹೊರಟರವರು ಅದರಲ್ಲೊಂದು ಅರ್ಧ ಆಗ್ತಾರೆ, ಒಳ್ಳೆ ಸಿನಿಮಾ ಮಾಡ್ತಾರೆ, ಬಟ್ ಅವ್ರು ರೀಚ್ ಮಾಡೋ ನಿಟ್ಟಿನಲ್ಲಿ ಅವ್ರ ವಾತಾವರಣನೇ ಚೇಂಜ್ ಆಗ್ತಾ ಇದೆ. ಟ್ವಿಟರ್, ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಗೋಧಿ ಬಣ್ಣ ಮಾಡಿ ಟೈಮಲ್ಲಿ ಜನರನ್ನ ಅದು ಬನ್ನಿ ಯೂಸ್ ಮಾಡಿ ಅಂತ ಟೆಂಪ್ಟ್ ಮಾಡೋದು. ಸೊ ಏನು ಚಾರ್ಜಸ್ ಇರ್ತಾ ಇರಲಿಲ್ಲ. ಸೊ ನೀವು ಅಲ್ಲಿ ಹಾಕಿದ್ರೆ ಅದೇ ನಿಮ್ಮನ್ನ ಇದನ್ನ ನೋಡಿ ಅಂತ ಪುಷ್ ಮಾಡೋದು. ಬಿಕಾಸ್ ಪ್ಲಾಟ್ಫಾರ್ಮ್ ಎಲ್ಲರೂ ಅಡಿಕ್ಟ್ ಆಗಿದ್ದಾರೆ, ಪ್ಲಾಟ್ಫಾರ್ಮ್ ಫೀಸ್ ಜಾಸ್ತಿ ಮಾಡಿ. ಸೊ ಅಲ್ಲಿ ನೀವು ಕರೆಕ್ಟ್ ಆಗಿ ಇನ್ವೆಸ್ಟ್ ಮಾಡಿದ್ರೆ ಅದು ತಲುಪಲ್ಲ. ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ನಿಮ್ಗೆ ಆಪ್ಷನ್ ಕೊಡ್ತಾರೆ, ನಿಮಗೆ ಲೈಕ್ಸ್ ಬೇಕಾ ಕೊಡಿಸ್ತಾರೆ, ರೀಚ್ ಬೇಕಾ ಕೊಡಿಸ್ತಾರೆ. ಅಲ್ಲಿ ನೀವು ಚೂಸ್ ಮಾಡ್ಕೊಬೇಕು ನಿಮಗೆ ಯಾವ್ದು ಇಂಪಾರ್ಟೆಂಟ್ ಅಂತ. ಕಮರ್ಷಿಯಲ್ಸ್ ಮಾತಾಡೋಕೆ ಪ್ರಾಬ್ಲಮ್ ಇಲ್ಲ, ಅವ್ರವ್ರ ಕೆಲಸಕ್ಕೆ ನಾವು ಬೆಲೆ ಕಟ್ಟಬೇಕು. ಬಟ್ ಇವಾಗ ಹೆಂಗಾಗಿದೆ ಅಂದ್ರೆ ಇಷ್ಟು ಕೊಡಿ ನಾವು ಸಿನಿಮಾಗೆ ನಾವು ಚೆನ್ನಾಗಿದೆ ಅಂತ ಮಾತಾಡಿಸ್ತೀವಿ, ಅದರಿಂದ ಬೀಳೋದ್ರಲ್ಲಿ ಅರ್ಥ ಇಲ್ಲ. ನಂದು ಟ್ವಿಟರ್ ತೆಗೆದು ಇನ್ಸ್ಟಾಗ್ರಾಮ್ ತೆಗೆದು ನಾನು ಅಭಿಪ್ರಾಯ ಹಾಕಿದ್ರೆ ಅದು ಸತ್ಯ, ಇನ್ನೊಬ್ರು ಯಾರೋ ತೆಗೆದದನ್ನ ಹಾಕಿದ್ರೆ ಅದು ಸತ್ಯ. ಸೊ ಇಲ್ಲಿ ಆಕ್ಚುಲ್ ಸತ್ಯ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಅದರಲ್ಲಿ ಸಿನಿಮಾ ತಲುಪಿಸೋದು ಮುಂಚೆಗಿಂತ 10ರಷ್ಟು ಕಷ್ಟ. ಇವತ್ತು ಕಣ್ಣಾರೆ ಕಂಡಿದ್ದೀನಿ ನಾನು. ಗೋಧಿ ಬಣ್ಣ ಸಿನಿಮಾ ರಿಲೀಸ್ ಆಗಿದ್ದ ದಿನ ಒಂಥರ ನೋಡ್ಬೇಕಂತೆ ಗೊತ್ತಿಲ್ಲದೆ ಇರೋರು ಎಷ್ಟು ಒಂಥರ ನನಗೆ ಅದು ಓವರ್ವೆಲ್ಮಿಂಗ್ ಅಂದ್ರೆ, ಟಿಕೆಟ್ ನಾನು ಪರ್ಚೇಸ್ ಮಾಡ್ಕೊಡ್ತೀನಿ ನಿಮ್ಗೆ, ನೀವು ನೋಡಿ ಈ ಸಿನಿಮಾನ, ಈ ತರ ಒಂದು ಇದು ಅದು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಿಮ್ ಪ್ರಾಡಕ್ಟ್ ಮೇಲೆ ನೀವು ಎಷ್ಟು ಫೋಕಸ್ ಮಾಡ್ತೀರಾ, ದಟ್ ಈಸ್ ಔಟ್ಕಮ್ ಸಾಧ್ಯತೆ ಇರುತ್ತೆ. ಮಾಡೋ ರೀತಿಲೇ ಒಂದು ಒಳ್ಳೆ ಪ್ರಾಸೆಸ್ ಇಲ್ದೋದ್ರೆ ಔಟ್ಕಮ್ ಚೇಂಜ್ ಆಗ್ತಾ ಇರುತ್ತೆ. ರಿಸಲ್ಟ್ಗೋಸ್ಕರ ಓರಿಯೆಂಟ್ ಮಾಡ್ಕೊಂತ ಇದೆ, ಪ್ರಾಸೆಸ್ಗೋಸ್ಕರ ಓರಿಯೆಂಟ್ ಮಾಡ್ತಾ ಇಲ್ಲ. ಸಿನಿಮಾ ಮಾಡೋ ಪ್ರಾಸೆಸ್ ಯಾವತ್ತೂ ಕರಪ್ಟ್ ಆಗಬಾರ್ದು. ಸಿನಿಮಾ ಇಂಥ ವಿಚಿತ್ರ ಅಂದ್ರೆ ದೇವರಲ್ಲಿರೋ ನಂಬಿಕೆ ಪ್ರತಿ ಫ್ರೈಡೆ ಚೇಂಜ್ ಆಗುತ್ತೆ ಅಂತ. ದೇವ್ರು ಇದಾನೆ ಇವತ್ತು ಗೆಲ್ಸ್ಬಿಟ್ಟ ಅಂತ, ನೆಕ್ಸ್ಟ್ ವೀಕ್ ಸೋತ್ರೆ ದೇವ್ರಿಲ್ಲ ಗುರು ಯಾಕೋ ಬರ್ಬಿಟ್ಟು ನಂಬಲ್ಲ ಅಂತ. ಆ ಥರ ವಿಚಿತ್ರ ಬಿಸ್ನೆಸ್ ಇದು. ನಿಮ್ಮ ಸಿನಿಮಾ ವಿಚಾರ ನೀವು ಪ್ರಮೋಟ್ ಮಾಡ್ತಿರೋ ರೀತಿ, ಮಾರ್ಕೆಟಿಂಗ್ ಮಾಡ್ತಿರೋ ರೀತಿ ತುಂಬ ಅದಕ್ಕೆ ಆರ್ಗ್ಯಾನಿಕ್ ಅಂತ ಬಳಸಿದ್ದು. ಆ್ಯಂಡ್ ಆ ಎತಿಕ್ ಇಷ್ಟೇ ಬೇಕಾಗಿರೋದು. ಸಿನಿಮಾ ಚೆನ್ನಾಗಿತ್ತಾ, ಈ ನನಗೆ 20 ಜನ ಬರಲಿ ಥಿಯೇಟ್ರಿಗೆ, ಒಂದು ಥಿಯೇಟ್ರಿಗೆ 20 ಜನ ಬರಲಿ, 20 ಜನಕ್ಕೆ ಇಷ್ಟ ಆಯ್ತಾ ಅವ್ನು ಮಾತಾಡ್ತಾನೆ, ನೆಕ್ಸ್ಟ್ ಕನ್ವರ್ಟ್ ಆಗೇ ಆಗುತ್ತೆ. ಸರ್ ನಾನು ಇಡೀ ಕೆರಿಯರ್ ಕಟ್ಕೊಂಡಿರೋದು ಅದೊಂದರಿಂದಾನೆ. ಆಡಿಯನ್ಸು ನನ್ನ ಸಿನಿಮಾ ನೋಡಿ ಇದು ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೇನೆ ನಾನು ಇವತ್ತು ಇಲ್ಲಿ ಕೂತಿರೋದು, ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡೋಕ್ಕೆ ಆಗಿರೋದು. ಇಲ್ದವ್ರು ನಾನು ಇನ್ನೂ ಇವತ್ತಿಗೂ ಯಾವುದೋ ಚಾನ್ಸ್ ಕೇಳ್ಕೊಂಡು ಏನೋ ಮಾಡ್ಕೊಂಡು ಅಥವಾ ಬೇರೆ ಇನ್ನೇನೋ ಕೆಲಸ ಮಾಡ್ಕೊಂಡು ಇರ್ತಾ ಇದ್ದೆ. ನನಗೆ ಕಣ್ಣಾರೆ ಕಂಡಿದ್ದೀನಿ ನಾವು ಗೋಧಿ ಬಣ್ಣ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಸಿನಿಮಾ ರಿಲೀಸ್ ಆಗಿದ್ದ ದಿನ ಹೆಂಗದು ಒಂಥರ ನೋಡ್ಬೇಕಂತೆ ನನಗೆ ಇವ್ರಿಗೆಲ್ಲ ಅಂದರೆ ಯಾರೋ ಗೊತ್ತಿಲ್ಲದೆ ಇರೋರು ಎಷ್ಟು ಒಂಥರ ನನಗೆ ಅದು ಓವರ್ವೆಲ್ಮಿಂಗ್ ಅಂದರೆ, ಟಿಕೆಟ್ ನಾನು ಪರ್ಚೇಸ್ ಮಾಡ್ಕೊಡ್ತೀನಿ ನಿಮಗೆ, ನೀವು ನೋಡಿ ಈ ಸಿನಿಮಾನ, ಈ ಥರ ಒಂದು ಇದು ಅದು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದನ್ನು ನೀವು ಇಂಜಿನಿಯರ್ ಮಾಡೋಕ್ಕಾಗಲ್ಲ, ಪ್ರಯತ್ನ ಪಡ್ಬೋದೇ ಹೊರತು ಆಗಲ್ಲ. ಅದು ಇಡೀ ಸಿನಿಮಾಲಿ ಆವಾಗಲೇ ಡಿಸ್ಕಸ್ ಮಾಡ್ತಾಯಿದ್ವಿ, ಅದೊಂದು ಸೀನು ಹಿಂಗೆ ಹೋಗ್ತಾ ಇದೆ ಅಂದರೆ ಅನಂತ್ನಾಗ್ ಅವ್ರದ್ದು ಕಮ್ಯುನಿಕೇಷನು, ಆ ಪ್ಯಾಟ್ರನ್ನು, ಲೈಟಿಂಗ್ ನೀವೇನು ಹೇಳಿದ್ರಿ ಅದೆಲ್ಲವೂ ಕೆಲವೊಂದು ಹಂಗೇನೆ ಕಂಟೆಂಟ್ ಅಷ್ಟು ಹಂಗಿದ್ದಾಗ ತೊಗೊಂಬಿಡುತ್ತೆ. ನಾನು ಈ ಸಿನಿಮಾ ಅಂದರೆ ಆರ್ಟಿಸ್ಟ್ಗಳ ಜೊತೆ ಮಾತಾಡ್ಬೇಕಾದ್ರೆ ಅದನ್ನು ಹೇಳಿದೆ, ಸರ್ ಇದಕ್ಕೇನು ಬೇರೆ ಏನು ಎಕ್ಸ್ಟ್ರಾ ಇಲ್ಲ ಸರ್, ಸಿನಿಮಾ ನೀವು ಅವ್ರು ಹೇಳ್ತಾರೆ ಅಂದರೆ ನಾನು ಎಕ್ಸೈಟ್ ಆಗ್ತಿದ್ದೆ, ಹೌದಾ ಅದು ಹಿಂಗಿರ್ಬೋದಾ, ಓಕೆ ಈ ಪರ್ಸೆಪ್ಷನ್ ಅಂದರೆ ಅಷ್ಟು ಕೌತುಕವಾಗಿ ಅವರು ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಅಂತಂದರೆ ಈ ಆರ್ಟಿಸ್ಟ್ಗಳಿಗೆ ಎಷ್ಟು ಎಕ್ಸೈಟ್ಮೆಂಟ್. ಮೊನ್ನೆ ಚರಣ್ ರಾಜ್ ನೋಡಿದ್ರೆ ಹಿಂಗೆ ಮಾತಾಡ್ತಿದ್ದಾರೆ, ಏನಿರ್ಬೋದು ಅಂತ. ಈಗ ನಮ್ಮಂಥವ್ರಿಗೇನೆ ಇಷ್ಟ ಆಗ್ತಿದೆ ಅಂತಂದರೆ ಅವನ ಆಡಿಯನ್ ಯಾರು ಬರ್ತಾನೆ ಅವ್ನಿಗೇನಾಗ್ಬೋದು ಅನ್ನೋದು ಅಷ್ಟೇ. ನನ್ನ ಪ್ರಕಾರ ಇತ್ತೀಚೆಗೆ ನಾನು ತಿಳ್ಕೊಂಡಿರೋದು, ನಾನು ಅನಲೈಸ್ ಮಾಡಿರೋದು, ಇಷ್ಟು ಸಿನಿಮಾಗಳು ವರ್ಕ್ ಮಾಡ್ಕೊಂಡು ಬರ್ತಾ ಇದೀವಲ್ಲ, ನನಗನ್ಸಿದ್ದು ಇದು ಕರೆಕ್ಟು, ಇಷ್ಟೇ ಬೇಕಾಗಿರೋದು, ಈ ಎಕ್ಸ್ಟ್ರಾ ಬೇಡ. ಅಂದರೆ ನಾನು ಇವಾಗ ಹೇಳ್ಬೋದು ನೀವು ಪಬ್ಲಿಸಿಟಿ ನೆಟ್ಟಿಗೆ ಮಾಡಿಲ್ಲ ಅದಕ್ಕೆ, ಅದೆಲ್ಲ ಸುಳ್ಳು ಸರ್. ಇಲ್ಲ, ಬಟ್ ಏನು ಗೊತ್ತಾ ಪ್ರವೀಣ್, ಅಂದರೆ ಬರೀ ನಂದು ಜರ್ನಿ ನನ್ನ ಬಗ್ಗೆ ನಾನು ಮಾತಾಡೋಕ್ಕೆ ಸಾಧ್ಯ. ಇವಾಗ ಇನ್ಯಾರೋ ಅವ್ರದ್ದು ಸಂಪೂರ್ಣ ಜರ್ನಿನೇ ಬೇರೆ ಇರುತ್ತೆ. ಸೊ ನಾನು ಅವ್ರು ಸರಿ ಅವ್ರ ತಪ್ಪು ಅಂದರೆ ನೀವು ಹಿಂಗೆ ಮಾಡಿದ್ರೆ ಹಿಂಗಾಗಿತ್ತು ಹಂಗೆ ಹೇಳೋಕ್ಕಾಗಲ್ಲ. ಹೌದು. ಬಟ್ ಅಟ್ ದ ಸೇಮ್ ಟೈಮ್ ಏನು ಹೇಳ್ಬೋದು ಅಂದರೆ, ನಾನು ಎಕ್ಸ್ಪೀರಿಯನ್ಸಲ್ಲಿ ಕಂಡುಕೊಂಡಿರೋದು, ನಿಮ್ಮ ಪ್ರಾಡಕ್ಟ್ ಮೇಲೆ ನೀವು ಎಷ್ಟು ಫೋಕಸ್ ಮಾಡ್ತೀರಾ, ದಟ್ ಈಸ್ ಪ್ರಾಸೆಸ್ ಯಾವತ್ತೂ ಚೆನ್ನಾಗಿದ್ದರೆ ಔಟ್ಕಮ್ ಒಳ್ಳೇದು ಇರೋ ಸಾಧ್ಯತೆ ಇರುತ್ತೆ. ನೀವು ನಿಮ್ಮದು ಮೆಥಡಾಲಜಿಲೇ ಶಿಸ್ತಿಲ್ದೋದ್ರೆ, ಮಾಡೋ ರೀತಿಲೇ ಒಂದು ಒಳ್ಳೆ ಪ್ರಾಸೆಸ್ ಇಲ್ದೋದ್ರೆ ಔಟ್ಕಮ್ ಚೇಂಜ್ ಆಗ್ತಾ ಇರುತ್ತೆ. ಅದು ನೀವು ರಿಸಲ್ಟ್ಗೋಸ್ಕರ ಓರಿಯೆಂಟ್ ಮಾಡ್ಕೊತಾ ಇದ್ದೀರಾ, ಪ್ರಾಸೆಸ್ಗೋಸ್ಕರ ಓರಿಯೆಂಟ್ ಮಾಡ್ತಾ ಇಲ್ಲ. ಸಿನಿಮಾ ಮಾಡೋ ಪ್ರಾಸೆಸ್ ಯಾವತ್ತೂ ಕರಪ್ಟ್ ಆಗಬಾರ್ದು. ನಾನು ಬಿಗಿನಿಂಗ್ ಒಂದು ಮಾತಾಡಿದೆ, ನನಗೆ ಟ್ಯಾಲೆಂಟ್ ಸೆಕೆಂಡ್ರಿ, ಪ್ರೋಸೆಸ್ಸು, ಡಿಸಿಪ್ಲಿನು, ಹಾರ್ಡ್ ವರ್ಕು ಅದು ಇಂಪಾರ್ಟೆಂಟ್. ಅದಾದಮೇಲೆ ಟ್ಯಾಲೆಂಟೆಡ್ ಓಕೆ ಆ್ಯಡ್ ಆನ್ ಆಗುತ್ತೆ ಅಥವಾ ಇದು ಮಾಡ್ಬೋದು, ತೊಂದರೆ ಇಲ್ಲ. ದ ವೇ ಸಿನಿಮಾ ಮೇಕಿಂಗ್ ಅದೇನೆ ಅಂತ ನನಗನ್ಸಿದ್ದು. ಆ ಥರ ಮಾಡಿದಾಗ ಎಲ್ಲವೂ 90% ಸಕ್ಸಸ್ಸೇ ಆಗಿರೋದು ವಿನಃ ಏನೂ ಪ್ರಾಬ್ಲಮ್ ಆಗಿಲ್ಲ. ಅದು ಅಂದರೆ ಸಿನಿಮಾ ಇಂಥ ವಿಚಿತ್ರ ಅಂದರೆ, ಅದರ ಒಂದು ಫೇಮಸ್ ಸೇಯಿಂಗ್ ಇದೆ, ನಿಮ್ಮ ನಂಬಿಕೆ ದೇವರಲ್ಲಿರೋ ನಂಬಿಕೆ ಪ್ರತಿ ಫ್ರೈಡೇ ಚೇಂಜ್ ಆಗುತ್ತೆ ಅಂತ. ಅಂದರೆ
ದೇವ್ರು ಇದ್ದಾನೆ ಇವತ್ತು ಗೆಲ್ಸ್ಬಿಟ್ಟ ಅಂತ. ನೆಕ್ಸ್ಟ್ ವೀಕ್ ಸೋತ್ರೆ ದೇವ್ರಿಲ್ಲ ಆಗೋರು ಯಾಕೋ ಬರ್ಬಿಟ್ಟು ನಮ್ಮನ್ನ ಅಂತ. ಆ ಥರ ವಿಚಿತ್ರ ಬಿಸ್ನೆಸ್ ಇದು. ಸೊ ಅದೇ ಹೇಳೋದಲ್ಲ, ತುಂಬ ಸಿನಿಮಾಗಳು ನೋಡಿದ್ದೀನಿ ನಾನು, ತುಂಬ ಚೆನ್ನಾಗಿರುತ್ತೆ ಸಿನಿಮಾ, ಇದ್ಯಾಕೆ ಓಡಲಿಲ್ಲ ಅಂತಲೂ ಅನಿಸುತ್ತೆ ಕೆಲವೊಮ್ಮೆ. ಬಟ್ ಕರೆಕ್ಟಾಗಿ ಅದು ಜನರಿಗೆ ತಲುಪಿರಲ್ವೇನೋ. ಅಂದರೆ ಇವತ್ತು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ರೀತಿನೇ ಚೇಂಜ್ ಆಗಿದೆ. ನಾವು ಎಷ್ಟು ಪ್ರಯತ್ನ ಪಡ್ತಾರೆ ಅನ್ನೋದು, ನಾನು ಹೇಳಿದಾಗೆ 150-125 ಸಿನಿಮಾ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಹೊರಟಿರೋರು ಅದರಲ್ಲೊಂದು ಅರ್ಧ ಪಟ್ಟು ರೀಚ್ ಆಗ್ತಾರೆ, ಒಳ್ಳೆ ಸಿನಿಮಾ ಮಾಡ್ತಾರೆ. ಬಟ್ ಅವ್ರು ರೀಚ್ ಮಾಡೋ ನಿಟ್ಟಿನಲ್ಲಿ ಅವ್ರ ವಾತಾವರಣನೇ ಚೇಂಜ್ ಆಗ್ತಾ ಇದೆ. ಇವಾಗ ನೀವು ಟ್ವಿಟ್ಟರು, ಇನ್ಸ್ಟಾಗ್ರಾಮು, ಯೂಟ್ಯೂಬು ಗೋಧಿ ಬಣ್ಣ ಮಾಡಿದ ಟೈಮಲ್ಲಿ ಜನರನ್ನ ಅದು ಬನ್ನಿ ಯೂಸ್ ಮಾಡಿ ಅಂತ ಟೆಂಪ್ಟ್ ಮಾಡೋದು. ಸೊ ಏನೂ ಚಾರ್ಜಸ್ ಇರ್ತಾ ಇರಲಿಲ್ಲ, ಆಯಿತಾ. ಸೊ ನೀವು ಅಲ್ಲಿ ಹಾಕಿದ್ರೆ ಅದೇ ನಿಮ್ಮನ್ನು ಇದನ್ನು ನೋಡಿ ಅಂತ ಪುಷ್ ಮಾಡೋದು. ಇವಾಗ ಹಂಗಲ್ಲ, ನೀವು ಅಲ್ಲಿ ಹಾಕಿ ಖರ್ಚು ಮಾಡಿಸ್ಬೇಕು. ಬಿಕಾಸ್ ಪ್ಲ್ಯಾಟ್ಫಾರ್ಮ್ಗೆ ಎಲ್ಲರೂ ಅಡಿಕ್ಟ್ ಆಗಿದ್ದಾರೆ. ಸೊ ಪ್ಲ್ಯಾಟ್ಫಾರ್ಮ್ ಫೀಸ್ ಜಾಸ್ತಿ ಮಾಡ್ಯಾರೆ. ಸೊ ಅಲ್ಲಿ ನೀವು ಕರೆಕ್ಟಾಗಿ ಇನ್ವೆಸ್ಟ್ ಮಾಡಿದೋದ್ರೆ ಅದು ತಲುಪಲ್ಲ. ಬಟ್ ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ನಿಮ್ಗೆ ಆಪ್ಷನ್ ಕೊಡ್ತಾರೆ. ನಿಮಗೆ ಲೈಕ್ಸ್ ಬೇಕಾ ಕೊಡಿಸ್ತಾರೆ, ರೀಚ್ ಬೇಕಾ ಕೊಡಿಸ್ತಾರೆ. ಅಲ್ಲಿ ನೀವು ಚೂಸ್ ಮಾಡ್ಕೊಬೇಕು ನಿಮಗೆ ಯಾವ್ದು ಇಂಪಾರ್ಟೆಂಟು ಅಂತ. ಜನರಿಗೆ ನಾನು ನೋಡಿ ಇಷ್ಟು ನಂಬರ್ಸ್ ಆಗಿದೆಯಾ ಅಂತ ಹೇಳ್ಸೋದು ಮಾಡಿಸ್ಬೋದು. ಜನರಿಗೆ ಈ ವಿಷಯ ತಲುಪಲಿ ಅಷ್ಟೇ ಸಾಕು ಅಂತಲೂ ಮಾಡಿಸ್ಬೋದು. ಸೊ ಇಲ್ಲಿ ನಾವು ಏನು ಬೇಕು ಅನ್ನೋದು ನಿರ್ಧಾರ ಮಾಡೋದು ಕಷ್ಟ, ಎಸ್ಪೆಷಲಿ ಹೊಸಬರಿಗೆ. ಬಿಕಾಸ್ ಹೊಸದಾಗಿ ಬಂದಾಗ ಸಿನಿಮಾ ಕೆಟ್ಟದಾಗ್ಬಿಡತ್ತೆ, ಏನೋ ಆಗ್ಬಿಡತ್ತೆ ಅಂತ ಒಂದು ಆತಂಕ ಇರುತ್ತೆ. ಅಂಥವ್ರಿಗೆ ಈ ಥರ ಒಂದು ಸಂದರ್ಭ ಬಂದಾಗ ಅವ್ರು ಏನು ನಿರ್ಧಾರ ತೊಗೊತಾರೆ? 99% ಆಫ್ ದ ಟೈಮ್ ಎಲ್ಲಪ್ಪ ಎಲ್ಲರೂ ಕಾಣಿಸ್ಬಿಡ್ಲಿ ಅಂತಲೇ ಹೋಗೋದು. ಸೊ ವ್ಯೂಸ್ ಹಿಂದೆ ಹೋಗ್ತಾರೆ. ಬಟ್ ಅದು ಜನರಿಗೆ ತಾಗಬೇಕಾಗಿರೋರು ತಾಗ್ತಾ ಇಲ್ಲ. ಹೌದು. ಸೊ ಆ ಥರ ತುಂಬಾ ಅಂದರೆ ವಾತಾವರಣನೇ ಚೇಂಜ್ ಆಗಿಬಿಟ್ಟಿದೆ. ಯಾರ ಹತ್ರ ಹೋದ್ರೂ ಕಮರ್ಷಿಯಲ್ಸ್ ಮಾತಾಡೋದು ಪ್ರಾಬ್ಲಮ್ ಇಲ್ಲ. ಅದು ದಟ್ ಈಸ್ ಅವ್ರವ್ರ ಕೆಲಸಕ್ಕೆ ನಾವು ಬೆಲೆ ಕಟ್ಟಬೇಕು. ಬಟ್ ಇವಾಗ ಹೆಂಗಾಗಿದೆ ಅಂದರೆ, ಇಷ್ಟು ಕೊಡಿ ನಾವು ಸಿನಿಮಾಗೆ ನಾವು ಚೆನ್ನಾಗಿದೆ ಅಂತ ಮಾತಾಡಿಸ್ತೀವಿ, ಅದರಿಂದ ಬೀಳೋದ್ರಲ್ಲಿ ಅರ್ಥ ಇಲ್ಲ. ಅಲ್ಲೇನೆ ನಾವು ವಿಶ್ವಾಸ ಕಳ್ಕೊಂಡಿರೋದು. ಐ ಮೀನ್ ಈಗ ಚೆನ್ನಾಗಿದೆ ಅಂತ ಹೇಳಿದ್ರೆ ನಮ್ಮ ಬಗ್ಗೆ ಹುಲಿ ಬಂತು ಹುಲಿ ಕಥೆ ಆಯ್ತು. ಕರೆಕ್ಟ್. ಆ್ಯಂಡ್ ಎಲ್ಲರೂ ಹೆಂಗೆ ಅಂದರೆ, ಇವಾಗ ನಾನು ನಂದು ಟ್ವಿಟರ್ ತೆಗೆದು ಇನ್ಸ್ಟಾಗ್ರಾಮ್ ತೆಗೆದು ನಾನು ಅಭಿಪ್ರಾಯ ಹಾಕಿದ್ರೆ ಅದು ಸತ್ಯ, ಇನ್ನೊಬ್ರು ಯಾರೋ ತೆಗೆದದನ್ನು ಹಾಕಿದ್ರೆ ಅದು ಸತ್ಯ. ಸೊ ಇಲ್ಲಿ ಆ್ಯಕ್ಚುಲ್ ಸತ್ಯ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಒಂದೊಂಥರ ಒಂದು ಮಿಸ್ಇನ್ಫಾರ್ಮೇಷನ್ ವಾರ ಆಗಿಬಿಟ್ಟಿದೆ. ಹೌದು. ಸೊ ಅದರಲ್ಲಿ ಸಿನಿಮಾ ತಲುಪಿಸೋದು ಮುಂಚೆಗಿಂತ 10 ಕಷ್ಟ ಇವತ್ತು. ಹೌದು, ನಿಜ. ಸೊ ಅದನ್ನು ಆ್ಯಂಡ್ ಅದು ಕಾನ್ಸ್ಟೆಂಟಾಗಿ ಚೇಂಜ್ ಆಗ್ತಾ ಇದೆ. ಯುನೋ ಎಸ್ಪೆಷಲಿ ಪ್ರತಿಯೊಂದು ವಿಷಯನೂ ಇಲ್ಲ ನೀನು ಸರಿ ನಾನು ತಪ್ಪು ಅದಕ್ಕೆ ಹೋಗ್ತಾ ಇದೆ ಹೊರತು ನಿಮ್ಮ ಪಾಯಿಂಟ್ ಏನು ನನ್ನ ಪಾಯಿಂಟ್ ಏನು ಕಮ್ಮಿ ಆಗ್ತಾ ಇದೆ. ಆ ಒಂದು ಮಾತುಕತೆ ಕಮ್ಮಿ ಆಗ್ತಾ ಇದೆ. ಸೊ ಹಂಗಿರ್ಬೇಕಾದ್ರೆ ಇಲ್ಲಿ ಇಲ್ಲ ಇದು ತಪ್ಪಿದು, ಇಲ್ಲ ಇದು ಸರಿ, ಅದು ತುಂಬ ಸುಲಭವಾಗಿ ಆಗ್ತಾ ಇರೋದ್ರಿಂದ ವೆರಿ ಚಾಲೆಂಜಿಂಗ್ ಅದು. ಸೊ ಮಾರ್ಕೆಟಿಂಗ್ ಮಾಡೋದೇ ಒಂದು ದೊಡ್ಡ ಚಾಲೆಂಜ್ ಈ ಇದರಲ್ಲಿ. ತುಂಬಾ ಟಫ್ ಇದೆ. ಈ ಅನಾಲಿಸಿಸಲ್ಲಿ ಕನ್ಫ್ಯೂಷನ್ಲೇ ಇದೀವಿ ನಾವು. ಅಂದರೆ ಇದು ಮಾಡಬೇಕಾ ಬೇಡ, ಓಕೆ ಮಾಡಲಿಲ್ಲ ಅಂದರೆ ಹಿಂಗೆ ಆಗ್ಬಿಡ್ಬೋದೇನೋ, ಮಾಡಿದ್ರೆ ಹಿಂಗಾಗ್ಬೋದೇನೋ. ಅದು ನನಗೆ ಅಂದರೆ 4 ಸಿನಿಮಾ ಮಾಡಿ ನನಗೆ ಆತಂಕ ಇದೆ. ಅಯ್ಯೋ ಇದು ಮಾಡಲಿಲ್ವಲ್ಲ, ಅದು ಮಾಡಬೇಕಾಗಿತ್ತಾ, ಇದು ಮಾಡಬೇಕಾಯ್ತಾ, ಅದು ಮಾಡಬೇಕಾಯ್ತು. ಕೆಲವೊಮ್ಮೆ ಒಂದ್ಸಲಿ ಏನೋ ಮಾಡ್ತಾನೆ ನಾನು ಜನಗೆಲ್ಲ ಒಂದ್ಸಲ ಫೋನ್ ಮಾಡಿ ಕೇಳಿದ್ದೀನಿ, ನಿಮ್ಗೆ ಏನಾದ್ರು ಬೇಜಾರಿದೆಯಾ, ಏನಾದ್ರು ಮಾಡ್ತಾ ಇಲ್ಲ ಅಂತ ಏನಾದ್ರು ಬೇಜಾರಿದೆಯಾ, ಆ ಥರ ಇದ್ದರೆ ಹೇಳಿ ನಂಗೆ. ಯಾಕೆಂದರೆ ನನಗೆ ನಾನೇ ಸಿನಿಮಾ ನಾಳೆ ಅಕಸ್ಮಾತ್ ತಲುಪಲಿಲ್ಲ ಯಾಕೆ ಅಂತ ಹೇಳಿದ್ರೆ, ಇಲ್ಲ ಅವರು ಆ ಥರ ಅಭಿಪ್ರಾಯ ಇತ್ತು ಅದಕ್ಕೆ ಅವ್ರು ಮಾಡಲ್ಲ ಅಂತ ಹೇಳಿದ್ರು ಅಂತ ಬರಬಾರ್ದಲ್ವಾ. ಸೊ ನಾನು ಹೆದರಿಕೆ, ಇಲ್ಲ ನಾನು ಕರೆಕ್ಟಾಗಿ ಮಾಡ್ತಾಯಿಲ್ಲ ಅಂತ. ಇಲ್ಲ ಅದು ಇದ್ದಿದೆ. ಐ ಮೀನ್ ಆ ಒಂದು ವಿಚಾರಕ್ಕೆ. ಆ್ಯಂಡ್ ಈ ಥರದ್ದು ಕಂಟೆಂಟ್ಸ್ ಬಂದಾಗ ಅಥವಾ ಬಿಸ್ನೆಸ್ ಅಂತ ಬಂದಾಗ, ಅಪ್ರೋಚ್ ಅಂತ ಬಂದಾಗ, ನಾನು ಅದೇ ನೆನ್ನೆ ಡಿಸ್ಟ್ರಿಬ್ಯೂಟರ್ ಬಗ್ಗೆ ಕೇಳ್ತಾ ಇದ್ದೆ. ಅವರೇ ಬಂದು ಇನಿಷಿಯೇಟ್ ತೊಗೊಂಡು, ಇಲ್ಲ ನಾನು ಮಾಡ್ತೀನಿ ಪಿಕ್ಚರು, ನಾನು ರಿಲೀಸ್ ಮಾಡ್ತೀನಿ. ಇದ್ರ ಮಧ್ಯೆ ಒಂದಷ್ಟು ಅವ್ರು ತೆಲುಗು ಡಿಸ್ಟ್ರಿಬ್ಯೂಟ್ರು, ಅವರು ಆ ಸಿನಿಮಾಗಳು ಮಾಡ್ತಾರೆ, ಈ ಸಿನಿಮಾಗಳು ಮಾಡ್ತಾರೆ, ನಮ್ಮ ಸಿನಿಮಾನ ಹಂಗೆ ಮಾಡ್ತಾರೆ ಅಂತೆಲ್ಲ ಟಾಕ್ಸ್ ಬಂತು. ಎಸ್, ನಾನು ಅದಕ್ಕೆ ಬಂದಿರೋದು, ಅದು ಬೆಸ್ಟ್ ಮಾಡ್ತೀನಿ. ಯಾಕೆಂದರೆ ಅಷ್ಟು ಆ ಸ್ಟ್ಯಾಂಡರ್ಡ್ಸ್, ಅದಕ್ಕೆ ಮೀರಿದ ಸ್ಟ್ಯಾಂಡರ್ಡ್ ಸಿನಿಮಾ ಇದೆ ಅಂತ. ಸೊ ಈ ಒಂದು ನಿಮ್ಮ ಅದೇ ಪ್ರೊಡ್ಯೂಸರ್ ಎಷ್ಟು ಖುಷಿ ಆಗುತ್ತೆ ಒಬ್ಬರು ಬಂದು ಅಪ್ರೋಚ್ ಮಾಡಿ ನಾವು ರಿಲೀಸ್ ಮಾಡ್ತೀವಿ ಅಂತ ಅಂದಾಗ, ಅದು ಈ ಸಂದರ್ಭದಲ್ಲಿ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಅವ್ರ ಬಗ್ಗೆ ಹೇಳಲೇಬೇಕು. ಬೆಂಗಳೂರು ಕುಮಾರ್ ಅವರು ನಿಜವಾಗ್ಲೂ ಬೇರೆ ಇಂಡಸ್ಟ್ರೀಲಿ ಬರ್ತಾ ಇರೋ ಸಿನಿಮಾಗಳ ಟ್ರೆಂಡ್ ಅಬ್ಸರ್ವ್ ಮಾಡಿ ತುಂಬ ಕ್ಯಾಲ್ಕುಲೇಟಿವ್ ಆಗಿ ಸಿನಿಮಾಗಳನ್ನ ತೊಗೊಂಡು ಬಂದು ಇಲ್ಲಿ ಯಶಸ್ಸು ಕಂಡಂಥ ಡಿಸ್ಟ್ರಿಬ್ಯೂಟ್ರ್ ಇತ್ತೀಚೆಗೆ. ಅವರು ನಮ್ಮ ಸಿನಿಮಾ ಇಂಡಸ್ಟ್ರೀಲಿ ಈ ಥರದ್ದೊಂದು ಸಿನಿಮಾ ಬರ್ತಾ ಇದೆಯಲ್ಲ ಅಂತ ಕಂಡು ಬಂದು ಅಪ್ರೋಚ್ ಆಗಿ, ಇಲ್ಲ ಇದನ್ನು ಮಾಡ್ತೀನಿ ಅಂತ ಹೇಳಿದ್ದು ತುಂಬಾ ಖುಷಿ ಆಯಿತು. ಅಂದರೆ ಇಲ್ಲಿ ನೋಡ್ತಾ ಇದ್ದಾರೆ, ಕಣ್ಣಿಲ್ಲಿದೆ, ಇಲ್ಲೂ ಬರುತ್ತೆ ಪ್ರಾಡಕ್ಟು, ಇಲ್ಲೂ ಚೆನ್ನಾಗಿ ಬರುತ್ತೆ ಸಿನಿಮಾಗಳು ಅನ್ನೋ ಒಂದು ಥಿಂಕಿಂಗ್ಗೆ ನನಗೆ ಓಕೆ, ಇದು ಒಳ್ಳೆ ಬೆಳವಣಿಗೆ ಇದು. ಯಾಕೆಂದರೆ ಹಿಂದಿನ ಕಾಲದಲ್ಲಿ ಇದಾಗ್ತಾಯಿತ್ತು. ನಾನು ಇಂಟರ್ವ್ಯೂ ಶುರು ಆಗಿನ ಮುಂಚೆ ಮಾತಾಡ್ತಾ ಇದ್ದೆ ನಿಮಗೆ, ಸಿನಿಮಾ ಅನೌನ್ಸ್ ಆಗಿ ರಿಲೀಸ್ ಟೈಮಲ್ಲಿ
ಬೇರೆ ಬೇರೆ ಊರುಗಳಿಂದ, ಅಂದರೆ ಕರ್ನಾಟಕದ ಏಳು ಭಾಗ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅಂತ ತೊಗೊಂಡ್ರೆ MMCH, ಹೈದರಾಬಾದ್ ಕರ್ನಾಟಕ, ಈ ಥರ ಮುಂಬೈ ಕರ್ನಾಟಕ, ಈ ಥರದ್ದು ಏರಿಯಾಗಳಿಂದ ಅಲ್ಲಿರೋ ಎಕ್ಸಿಬಿಟರ್ಸ್ ಆಗಲಿ ಡಿಸ್ಟ್ರಿಬ್ಯೂಟರ್ಸ್ ಆಗಲಿ ಲೋಕಲ್ ಬಂದು ಗಾಂಧಿನಗರಲ್ಲಿ ಕೂತ್ಕೊಂಡು ಈ ಏರಿಯಾ ನಮಗೆ ಕೊಡಿ ಅಂತ ವ್ಯಾಪಾರ ಮಾಡ್ಕೊಂಡು ಅದನ್ನು ರೈಟ್ಸ್ ತೊಗೊಂಡು ಹೋಗೋರು. ಅದು ಕಳೆದೋಯ್ತು ಒಂದು ಪಾಯಿಂಟ್ ಆದಮೇಲೆ. ಅದು ವಾಪಸ್ ಬಂದಾಗ ತುಂಬಾ ಒಳ್ಳೆಯ ವಿಷಯ ಅದು. ಬಿಕಾಸ್ ನಾವು ಅವಾಗ ಪ್ರಾಡಕ್ಟ್ಗೆ ವ್ಯಾಲ್ಯೂ ಯಾವಾಗ ಹುಟ್ಟೋದು ಅಂದರೆ ಅದಕ್ಕೆ ಬೆಲೆ ಕಟ್ಟಕ್ಕೆ ಜನರು ಇದ್ದಾಗ, ಅದನ್ನು ಫ್ರೀಯಾಗಿ ನಾನು ಮಾಡ್ತೀನಿ ಅಂದಾಗ ಅದಕ್ಕೆ ಬೆಲೆ ಇಲ್ಲ. ಹೌದು, ಅದಕ್ಕೆ ಏನೋ ಒಂದು ಬೆಲೆ ಕಟ್ತೀನಿ ಅಂತ ಬಂದಾಗ ಓಕೆ, ನಮ್ಮ ಕೆಲಸಕ್ಕೊಂದು ಏನೋ ನಮ್ಮ ಶ್ರಮಕ್ಕೊಂದು ಇದಿದೆ. ಸೊ ಅದು ದಟ್ ಈಸ್ ಹೌ ಬೇರೆ ಇಂಡಸ್ಟ್ರಿಗಳು ಫಂಕ್ಷನ್ ಆಗ್ತಾ ಇರೋದು ಆ ಥರ ಅಲ್ವಾ, ನಾವು ಯಾಕೆ ಹಿಂದೆ ಉಳಿಬೇಕು? ಇಲ್ಲ, ಹಂಗೆ ಆಗಬೇಕು. ಹಂಗೆ ಆದ್ರೇ ಇದಾಗುತ್ತೆ. ಸೊ ಇದು ಕೇಳಿ ಭಾಳ ಖುಷಿ ಆಯ್ತು. ಅಂದರೆ ಇತ್ತೀಚೆಗೆ ಈ ಥರದ್ದು ಸಂದರ್ಭಗಳೇ ನೋಡಿಲ್ಲ. ಎಲ್ಲರೂ ಸಿನಿಮಾ ನೋಡಿ ಇದು ಡಿಸ್ಟ್ರಿಬ್ಯೂಟರ್ ರೆಫರ್ ಮಾಡಿ ಅಂತಾರೆ. ಒಂದಷ್ಟು ಜನ ಎಲ್ಲರಿಗೂ ಹೇಳ್ತೀವಿ, ಅಲ್ಲಿಗೆ ಅಪ್ರೋಚ್ ಮಾಡ್ತಾರೆ. ಈ ಥರದ್ದು ಪ್ರಾಸೆಸ್ಗಳೇ ಯಾವಾಗಲೂ ಆಗಿರೋದು. ನಾನು ರೀಸೆಂಟ್ ಟೈಮ್ಸ್ ಇದೆ ಫಸ್ಟ್ ಟೈಮ್ ಅಂದರೆ ಯಾವುದು ಬಿಗ್ ಸ್ಕೇಲ್ ಬಂದಾಗ ಆಬ್ವಿಯಸ್ಲಿ ಅದೊಂದು ಅಕ್ವೈರ್ ಮಾಡ್ಕೊತಾರೆ, ಅದೆಲ್ಲ ಓಕೆ. ಈ ಥರದ್ದನ್ನು ಹುಡುಕಿ ಓಕೆ ಇದು ತುಂಬ ಚೆನ್ನಾಗಿದೆ ಅಂತಂದಿದ್ದು ಇದೇನೇ ಈ ಸಿನಿಮಾ ಮೇಲೆ ಏನು ತುಂಬ ದೊಡ್ಡ ಭರವಸೆ ಹೊಟ್ಕೊಂಡಿರೋದು ಜನಕ್ಕೂ. ನನಗೆ ಎಸ್ಪೆಷಲಿ ಟ್ರೈಲರ್ಗೆ ಅಥವಾ ಟೀಸರ್ ನಿಮ್ಮ ಕಂಟೆಂಟ್ಸ್ಗೆ ಬರ್ತಿರೋ ಕಮೆಂಟ್ಸ್ ನೋಡಿದೆ ನಾನು ಸುಮಾರು. ಅದೇ ತುಂಬ ಖುಷಿ ಆಯ್ತು. ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ ಜನ. ರಘುವ್ರನ್ನ ಶಾಖಾಹಾರಿದ್ದನ್ನೆಲ್ಲ ವಿಷಯ ತೆಗಿತಿದ್ದಾರೆ, ನಿಮ್ಮದನ್ನು ಸಪ್ತಸಾಗರ ಅಥವಾ ನಿಮ್ಮ ಸಿನಿಮಾಗಳ ಬಗ್ಗೆ ಮಾತಾಡ್ತಾರೆ, ಜನ ಗುಲ್ಟು ಬಗ್ಗೆ ಮಾತಾಡ್ತಾರೆ. ಅಂದರೆ ಇದೆಲ್ಲ ಸೇರ್ಕೊಂಡಿದೆ ಅಂದರೆ ಇದೇನೋ ಬೆಂಕಿ ಅಂತ ಬೆಂಕಿ ಸಿಂಬಲ್ ಆಗ್ತಾ ಇದೆ, ಏನೋ ಆಗಿತ್ತು. ಅದೆಲ್ಲ ನೋಡುವಾಗ ಬೆಂಕಿ ಆಗುತ್ತೆ. ಬಿಕಾಸ್ ಎಕ್ಸ್ಪೆಕ್ಟೇಷನ್ ಅಲ್ವಾ, ಅದು ಥರ ಅವ್ರಿಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತ ನಾವು ನಮ್ಮ ಕೆಲಸ ನಾವು ಮಾಡಿದ್ದೀವಿ. ಬಟ್ ಸಿನಿಮಾನೂ ಇಷ್ಟ ಆಗಬೇಕಲ್ಲ. ಕರೆಕ್ಟ್. ಅದು ಸಿನಿಮಾ ನೋಡೋದಲ್ಲೇ ಗೊತ್ತಾಗೋದು. ಬಟ್ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಆ ಥರ ಎಲ್ಲ ಮೆಸೇಜ್ಗಳು ನೋಡಿದಾಗ. ಇಲ್ಲಪ್ಪ ನಾವು ಮಾಡ್ತಾ ಇರೋದು ಎಲ್ಲೋ ಒಂದು ಕಡೆ ಸರಿ ಅನಿಸ್ತಾ ಇದೆ ಅನ್ನೋದಕ್ಕೆ ಅದೇ ಅವ್ರದ್ದು ಕಮೆಂಟ್ಸು ಇದೇನೇ ಖುಷಿ ಆಗೋದು.